ಸಾರಿಗೆ ಬಸ್ಸು ಸ್ತಬ್ಧ ಆಗಿದ್ದು ನಾಯಕರ ವಾಗ್ಯುದ್ಧ ಕೂಡ ಜೋರಾಗ್ತಾ ಇದೆ. ಬೆಳಗಿನಿಂದಲೂ ಕೂಡ ಬಸ್ಗಳು ಸಿಗದೆ ಜನ ಪರದಾಡಿದ್ದಾರೆ. ಸಾರಿಗೆ ಬಸ್ ಸ್ತಬ್ಧ ಆಗಿದೆ. ಈ ನಡುವೆ ನಾಯಕರ ಮಧ್ಯೆ ವಾಗ್ಬಾಣಗಳು ಕೂಡ ನಿಲ್ತಾ ಇಲ್ಲ. 14 ತಿಂಗಳ ಹಿಂಬಾಕಿ ವೇತನ ಕೊಡ್ತೀವಿ ಅಂತ ರೆಡ್ಡಿ ಹೇಳಿದ್ದಾರೆ. ಆದ್ರೆ ನೌಕರರ ಸಂಘಟನೆಗಳು ಒಪ್ಪುತ್ತಾ ಇಲ್ಲ. ಸಚಿವರು ಹೇಳ್ತಾ ಇರೋದು ಜನರಿಗೆ ಪ್ರಾಮುಖ್ಯತೆ ಕೊಡಿ, ನೌಕರರಿಗೆ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಕೆಲವು ಕಡೆ ಬೆಂಗಳೂರಲ್ಲಿ 100% ಭಾಗ ಬಸ್ಸಸ್ ಓಡ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ಆಪ್ರೇಷನ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಇವತ್ತು ನೋಡ್ತೀವಿ, ಇವತ್ತು ಕೋರ್ಟ್ ಮತ್ತೆ ಇವತ್ತು ಕೇಸ್ ಇದೆ, ಏನು ತೀರ್ಮಾನ ಆಗುತ್ತೋ ನೋಡ್ತೀವಿ. ಇಲ್ಲಾಂದರೆ ನಾಳೆಯಿಂದ ಪರ್ಯಾಯ ವ್ಯವಸ್ಥೆ 100% ಮಾಡ್ಕೊಳ್ಳೋಕ್ಕೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ಆಗೋಗಿತ್ತು. ಆದರೆ ಕೋರ್ಟು ಒಂದಿನ ಮುಂದಕ್ಕೆ ಹಾಕಿ ಅಂತ ಹೇಳಿದ್ರಲ್ಲ, ಅದನ್ನು ಕೋರ್ಟ್ ಏನು ಆದೇಶ ಕೊಟ್ಟಿದ್ರೆ ಅದಕ್ಕೆ ಗೌರವ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ನೋಡೋಣ ಇವತ್ತು ಮತ್ತೆ ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಡ್ತಾರೆ. ಮತ್ತು ನಾವು ಪ್ರಿಪ್ರೇಷನ್ಸ್ ಅಂತೂ 100% ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಮಾಡ್ಕೊಳ್ತೀವಿ. 1/3/23 ವೇತನ ಪರಿಷ್ಕರಣೆ ಆಗಿರೋದು, ಅಲ್ಲಿಂದ ಜಾರಿ ಆಗುತ್ತೆ ಅಂತ ಹಿಂದಿನ ಸರ್ಕಾರ ಜಾರಿ ಮಾಡಿದ್ದಾರೆ. ಅದರ ಪ್ರಕಾರ 1/3/23 ಜಾರಿ ಆಗಿದೆ ಅಲ್ವಾ. ಅವರು ಆದೇಶನೇ ತಪ್ಪು ಅಂತ ಅವರು ಹೇಳ್ತಾ ಇದ್ದಾರೆ. ಆದೇಶ ತಪ್ಪದು, 1/1/23 ಇರಬೇಕಾಗಿತ್ತು ಅಂತ ಅವರು ಹೇಳ್ತಾ ಇದ್ದಾರೆ. ಎಲ್ಲ ನೌಕರರು ಇವತ್ತಿಂದ ಅವರ ಪ್ರತಿಭಟನೆ, ಅವರ ಹೋರಾಟ ಪ್ರಾರಂಭ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಇದರ ಮಾಹಿತಿ ಮುಂಚಿತವಾಗಿ ಇದ್ದರೂ ಸಹ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ದೇನೆ ಇವತ್ತು ರಾಹುಲ್ ಗಾಂಧಿ ಬರ್ತಾರೆ ಅಂತೇಳಿ ನೆನ್ನೆ ಸಿದ್ದರಾಮಯ್ಯನವ್ರು ನೆನ್ನೆ ಆ ಸಭೆಯನ್ನು ಕರೆದಿರ್ತಕ್ಕಂಥದ್ದು KSRTC ನೌಕರರ ಜೊತೆಲೆ. ಇವತ್ತು ಹೋರಾಟ ಇರಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಮಾತಾಡಿಸ್ತಾನೂ ಇರಲಿಲ್ಲ ಇವತ್ತು ಸಿದ್ದರಾಮಯ್ಯನವರು. ಇವತ್ತು ಅವರ ಹೋರಾಟಕ್ಕೆ ತೊಂದರೆ ಆಗ್ತದೆ ಅಂತೇಳಿ ನೆನ್ನೆ ಸಿದ್ದರಾಮಯ್ಯನವರು ಕರೆದು ಕಾಟಾಚಾರಕ್ಕೊಂದು ಸಭೆ ಮಾಡಿ ಅವರ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ. ಅವ್ರು ಇಟ್ಟಿರ್ತಕ್ಕಂಥ 2 ಬೇಡಿಕೆಗಳು ಮಾತ್ರ, ಅದನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಹಣಕಾಸಿನ ಮುಂಗಟ್ಟಿದೆ ಅಂತ ಹೇಳಿದ್ರೆ, ಇದಕ್ಕೆ ಸಿದ್ದರಾಮಯ್ಯನವರೇ ಅದನ್ನು ಜವಾಬ್ದಾರಿ ತೆಗೆದುಕೊಂಡು ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಬೇಕು, ಪರಿಹಾರವನ್ನು ನೀಡಬೇಕು. ಕೆಲವು ಕಡೆ ಅವ್ರದ್ದು ಬೇಡಿಕೆಯನ್ನು ತಪ್ಪು ಅಂತ ನಾವು ಯಾರು ಸರ್ಕಾರ ಹೇಳಿಲ್ಲ. ಬಟ್ ಅವರು ಸರ್ಕಾರದ ಪೊಸಿಷನನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ದಯವಿಟ್ಟು ನಾನು ಅಪೀಲ್ ಮಾಡ್ತೀನಿ, ನಮ್ಗೆ ನಾಗರಿಕರು ಇಂಪಾರ್ಟೆಂಟು. ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು. ನೀವು ಹಠ ಮಾಡೋದ್ರ ಅರ್ಥ ಇಲ್ಲ. ಖಂಡಿತ ಏನಾದ್ರು ಸಹಾಯ ಮಾಡೋದಾದ್ರೆ ಮುಖ್ಯಮಂತ್ರಿ ಖಂಡಿತ ಮಾಡ್ತಾರೆ. ಅನ್ನೆಸೆಸರಿ ನಾವು ಕಾನೂನಿಗೂ ಗೌರವ ಕೊಡೋದಿಲ್ಲ, ಹಠ ಮಾಡೋದು ಇದೆಲ್ಲ ದಯವಿಟ್ಟು ಮಾಡಬಾರ್ದು ಅಂತೇಳಿ ನೀವು ಎಲ್ಲ ಸಮಾಜ ಸೇವೆ ಮಾಡಬೇಕು ಅಂತ ಬಂದಿರೋರು. ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತ ಎಲ್ಲ ನಮ್ಮ ಎಂಪ್ಲಾಯೀಸ್ಗೆ ರಿಕ್ವೆಸ್ಟ್ ಮಾಡಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ. 15% ಹೈಕ್ ಮಾಡಿದ್ರು. 10-12 ವರ್ಷದ ಹಿಂದೆ 480 ಕೋಟಿ ಕೊಟ್ಟಿದ್ದೀನಿ. ಇವತ್ತು ಅದರ ಲೆಕ್ಕ ಹಾಕಿದ್ರೆ 1200 ಕೋಟಿ ಅಷ್ಟಾಗುತ್ತೆ. ಅವರೆಲ್ಲ ಬೇಡಿಕೆ, ಯಾವ ಬೇಡಿಕೆನೂ ಅವತ್ತು ತೀರಿಸಿದ್ದೀರಿ. ನಾವು ಪ್ರತಿಯೊಂದು ಬೇಡಿಕೆನ ನಾವು ಕೊಟ್ಟಿದ್ದೀರಿ. ಕೂಡಲೇ ಸರ್ಕಾರ, ಮುಖ್ಯಮಂತ್ರಿ ನಿದ್ದೆ ಮಾಡೋದು ಬಿಟ್ಟು, ಸೋಮಾರಿತನ ಬಿಟ್ಟು ಅವ್ರನ್ನ ಕರೆದು ಇಮಿಡಿಯೇಟಾಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಇಲ್ಲ ನಿಮ್ಮ ಕೈಲಿ ಆಗಲ್ಲ ಅಂದರೆ ಅಧಿಕಾರ ಬಿಟ್ಟು ಮನೆ ಕಡೆ ಹೋಗಿ. ನಮ್ಗೆ ಯೋಗ್ಯತೆ ಇಲ್ಲ ಅಂತಂದರೆ ಮನೆಗೆ ಹೋಗಿ. ಇಲ್ಲ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಕೊಡೋಕ್ಕೋಸ್ಕರ ಜ್ಞಾನ ಇಲ್ವಾ ನಿಮಗೆ? ಒಂದು ವಾರದಿಂದ ಏನು ಮಾಡ್ತಾಯಿದ್ರಿ? ಅವ್ರು ಕರೆದು ಮಾತಾಡಿ ಅಟ್ಲೀಸ್ಟ್ ಅವ್ರದ್ದು ಎಷ್ಟು ಬೇಡಿಕೆ ಈಡೇರಿಸ್ತೀರಿ, ಎಷ್ಟು ಕೊಡ್ತೀರಿ, ಒಂದು ಫಾರ್ಮುಲಾ ಆದರೂ ಮಾಡಿ ಕೊಡಬೇಕಾಯ್ತು. ಅವ್ರದ್ದು ಬೇಡಿಕೆಯನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.